ಸ್ವಾಮಿ ನೀವೇ ಪ್ರಶ್ನೆ ಕೊಟ್ಟಂಗಾಯ್ತಲ್ಲ. ನಾವು ದುಡ್ಡು ಕೊಡ್ತೀವಿ, ನೀವು ಸಂತಸ್ತ ಹೆದರ್ಕೋಬೇಡಿ ಅಂತ. ಸಂತಸ್ತರು ಕೂಡ ಈ ವಿಚಾರದಲ್ಲಿ ತಪ್ಪೈತೆ. ಅವರು ಕೂಡ ಒಬ್ಬ ಹೆಣ್ಮಗಳನ್ನ ಬೀದಿಗೆ ತಂದು ಇವತ್ತೆಲ್ಲ ಬೀದಿಗೆ ಬಿಟ್ಟಾಯಿತು. ಆ ಹೆಣ್ಮಕ್ಳುಗಳು ಕೂಡ ನಾನು ಕೇಳಲಿಕ್ಕೆ ಬಯಸ್ತೀನಿ, ಅದೇನೇ ಇರಲಿ ಸಾವಿರ, ನೀವು ಅವರಿಬ್ಬರು ಒಪಿನಿಯನ್ ಮೇಲೆ ನಡೆತಕ್ಕಂಥ ಕೆಟ್ಟಗಳಿಗೆ ಆಚೆ ತಂದ ಮೇಲೂ ಕೂಡ ನೀವು ತಿರ್ಗಾ ಅವ್ರ ಮೇಲೂ ಕಂಪ್ಲೇಂಟ್ ಕೊಡೋದಾದರೆ ನೀವು ಅವತ್ತು ಮಾಡಿರ್ತಕ್ಕಂಥ ಸರಿನಾ ಅಂತ ಪ್ರಶ್ನೆನ ಅವ್ರ ಮೇಲೂ ಕೂಡ ಎಷ್ಟೇ ಕೇಳಬೇಕು. ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೋಬೇಕು. ಮುಂದೆ ಈ ಥರ ವ್ಯವಸ್ಥೆ ಆಗೋ ರೀತಿಯಲ್ಲಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ನಮ್ಮದು ಕೂಡ ಉದ್ದೇಶ. ಏನು ಪ್ರಜ್ವಲೊಬ್ಬ ಸಾಚ ಮಿಕ್ತೋರಲ್ಲ, ಪ್ರಜ್ವಲೊಬ್ಬ ತಪ್ಪ ಮಿಕ್ತೋರಲ್ಲ ಅಂತಲ್ಲ. ಇಡೀ ರಾಜ್ಯದಲ್ಲಿ ಈ ಥರ ರಾಜಕೀಯ ಮಾಡೋಕ್ಕೆ ಹೊರಟ್ರೆ ವಿಧಾನಸೌಧ 75% ಎಲ್ಲ ಮೀಡಿಯಾದಲ್ಲಿ ಇಡ್ತಾರೆ. 75% ಎಲ್ಲ ರಾಜಕಾರಣಿಗಳು ಬೆಳಗ್ಗೆ ಎದ್ದ ತಕ್ಷಣ ಮೀಡಿಯಾದಲ್ಲಿ ಇರ್ತದೆ. ಇದು ನೀಚ ರಾಜಕಾರಣ. ಯಾರು ಕೂಡ ಅಭಿವೃದ್ಧಿಗಳನ್ನ ಕೆಲಸ ಮಾಡಿ ಅಭಿವೃದ್ಧಿಗಳ ಪಂಥದ ಮೇಲೆ ಜನಗಳನ್ನ ಗೆದ್ದಿ ರಾಜ್ಯ ಆಳಂತ ಕೆಲಸ ಮಾಡಲಿ. ಈ ಥರ ಬ್ಲಾಕ್ ಮೇಲ್ ರಾಜಕಾರಣ, ಒಂದು ಥರ್ಡ್ ಕ್ಲಾಸ್ ಪೀಪಲ್ಸ್ ರಾಜಕಾರಣ ಮಾಡ್ತಾರೆ. ಯಾರೋ ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ಮಾಡ್ತಕ್ಕಂಥ ಕೆಲಸನ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ, ರಾಜ್ಯದ ಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ಖಂಡಿಸ್ತಾ ಇದ್ದೀವಿ. ನಮ್ಮ ಹೋರಾಟ ಇಷ್ಟೇ, ಇದನ್ನು CBI ಕೊಡಿ ಅಂತೇಳಿ. ನೀವು ಹಿಂದೆ ಸುಮಾರು 10 ವರ್ಷಗಳ ಹಿಂದೆ ಜನಾರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿ ಇದ್ದರೂ ಕೂಡ ರಾಜ್ಯ ಸರ್ಕಾರ ಅವರು ಅರೆಸ್ಟ್ ಮಾಡ್ತು. ಅವತ್ತು ಇದೇ ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಇಲ್ಲಿಂದನೂ ಕೂಡ ಪಾದಯಾತ್ರೆ ಹೋಗಿ ಅವರ CBI ಕೊಡುವಂಥ ಹೋರಾಟ ಮಾಡಿದ್ರಲ್ಲ ಯಾಕೆ ಅಂತಕ್ಕಂಥ ಪ್ರಶ್ನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಈ ತಾಲೂಕಿನ ಜನ ಅರ್ಥ ಮಾಡ್ಕೊಳ್ಳಿ. ಅವತ್ತು CBI ಸರಿ ಇತ್ತು, ಯಾಕೆಂದ್ರೆ ಅವತ್ತು ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು. ಅವತ್ತು CBI ಭಾಳ ಚೆನ್ನಾಗಿತ್ತು. ಇವತ್ತು ನಾವು ಕೇಳ್ತಾ ಇರೋದೇನು, ಪ್ರಜ್ವಲ್ ಇರಲಿ, ರೇವಣ್ಣ ಇರಲಿ, ಕುಮಾರಸ್ವಾಮಿ ಇರಲಿ, ಯಡಿಯೂರಪ್ಪ ಇರಲಿ, ಯಾರೇ ಇದ್ರೂ ಕೂಡ CBI ವಹಿಸಿ ಕ್ಲೀನಾಗಿ ಸ್ಕ್ಯಾನ್ ಮಾಡಿ ಇದನ್ನ ಯಾರು ಪೆಂಡ್ರೈವ್ ಹಾಚಿ ತಂದರು, ಹೆಣ್ಮಕ್ಳುಗಳನ್ನ ಯಾರು ಅಗೌರವ ತಂದರು, ಯಾರು ತಪ್ಪಿತಸ್ತಾಗವ್ರೆ ಅವರಿಗೆಲ್ಲ ಬುದ್ಧಿ ಇಲ್ದಲೆ ವಿಡಿಯೋ ಮಾಡ್ಕೊಂಡು ತಗಲಾಕೊಂಡೆ ಅಂತಲ್ಲ, ಎಲ್ಲರೂ ತಗಲಾಕಂತಿರಲಿ. ಇದೇನೋ ಸತ್ಯಾಸತ್ಯತೆ ಆಚೆಗೆ ಬಂದರೆ ತಿರ್ಗಾ ನಮ್ಮ ರಾಜ್ಯದಲ್ಲಿ ರೀಎಲೆಕ್ಷನ್ ಆಗಬೇಕಾಗ್ತದೆ. ಎಲ್ಲರೂ ಕೂಡ ಹಳ್ಳಿಗೆ ಬಿದ್ದು ಮಣ್ಣು ತಿಂದಿರ್ತಕ್ಕಂಥವ್ರು ವಿಧಾನಸೌಧದಲ್ಲಿರೋದು. ಬೇಕಾದ್ರೆ ಅದನ್ನು ಗಂಟಾಗೋಷ್ಟು ಹೇಳಲಿಕ್ಕೆ ಬಯಸ್ತೀನಿ. ಆದರೆ ಮನೆಗೆ 4 ಗೋಡೆಗಳ ಮಧ್ಯದಲ್ಲಿ ನಡತಕ್ಕಂಥ ಒಂದು ವಿಚಾರನ ಬೀದಿಗೆ ತಂದು ಈ ಥರ ಕೆಲಸ ಮಾಡ್ತಾರಲ್ಲ, ಇದು ಭಾಳ ಹೀನಾಕೃತ್ಯ ಅಂತಕ್ಕಂಥ ಮಾತನ್ನು ನೆರವು ಹೇಳಲಿಕ್ಕೆ ಬಯಸ್ತೀನಿ. ಮಾಧ್ಯಮದವರು ಕೂಡ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ. ತಪ್ಪು ತಿಳ್ಕೊಂಬೇಡಿ, ಒಂದು ವಾರದಿಂದ ಈ ರಾಜ್ಯದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳನ್ನು ಕೈಮರ್ತು ಯಾವುದೋ ಒಂದು ಈ ಥರ್ಡ್ ಕ್ಲಾಸ್ನ ನೀವು ಪ್ರಚಾರ ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಯಾಕೋ ಶೋಚನೆ ಅಲ್ಲ ಅನ್ನಿಸ್ತದೆ. ಮಾಧ್ಯಮದವರು ಕೂಡ ಇದನ್ನು ಯಾರೇ ಆಗಿರಲಿ ಅಟ್ಲೀಸ್ಟ್ ಕೊಟ್ಟರೆ ಯಾವುದೋ ಒಂದು ಮಾಧ್ಯಮದಲ್ಲಿ ಬಂದರೆ ಅದನ್ನು ತಾಂಬಂದು ಈ ಥರ ಬೀದಿಗಿಟ್ಟು ಈ ಎಂತೆಂಥ ಸಮಸ್ಯೆಗಳು ರಾಜ್ಯದಲ್ಲಿ ಐತೆ, ಜಲಂತ ಸಮಸ್ಯೆಗಳು. ಇವತ್ತು ಬರಗಾಲ ಬಂದು ಜನ ಸಾಯ್ತವ್ರೆ, ಬರಗಾಲ ಬಂದು ಜನಗಳಿಗೆ ನೀರಿಲ್ಲ ಅಂತ ಒದ್ದಾಡ್ತವ್ರೆ, ಜನಗಳಿಗೆ ಊಟ ತಿಂಡಿಲ್ಲ ಅಂತ ಒದ್ದಾಡ್ತವ್ರೆ. ಅದನ್ನೆಲ್ಲ ಮರೆಮಚ್ಚಿ ಅದೇ ಕಿತ್ತೋದು ವಿಡಿಯೋ ಕಂಡು ಇವೆಲ್ಲ ಬೆಳಗಿನ ಸಾಯಂಕಾಲ ಯಾವುದಾನು ಮಾಡೋ ಅದೇ ಬರ್ತದೆ. ಅಂದರೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ, ಇಂಥ ಹೀನಾಕೃತ್ಯಗಳಿಗೆ ಮಾಧ್ಯಮ ಬಂದ ಮೇಲೆ ಜನ ಈ ನಾಡಿನ ಜನ ಒಂದು ಗೌರವ ಇಟ್ಟವ್ರೆ. ಈ ಕೆಲಸಕ್ಕೆ ನೀವು ಕೈ ಹಾಕಬಾರ್ದು. ಅದು ಬರಲಿ, ಸತ್ಯಾಸತ್ಯ ಆಚೆಗೆ ಬಂದ